ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 39. ಮೀರಾಳಿಗೆ ರಕ್ತ ಕೊಟ್ಟು ಬಂದ ಸ್ನೇಹಿತನನ್ನು ಗಟ್ಟಿಯಾಗಿ ಅಪ್ಪಿಕೊಂಡು ಧನ್ಯವಾದ ತಿಳಿಸಿದರು ಪ್ರತ್ಯೂಷ್. ಯಾಕೆ ಇಷ್ಟೊಂದು ಇಮೋಷ್ನಲ್ ಆಗ್ತಿದೆಯಾ ಪ್ರತು? ಆರ್ ಯು ಓಕೆ? ಎಸ್, ಐ ಆಮ್ ಓಕೆ. ಅವರ ಜೀವ ಉಳಿಸಿದ್ದಕ್ಕೆ ಥ್ಯಾಂಕ್ಸ್ ಕಣೋ. ಲೋ, ಈ ಫ್ರೆಂಡ್ಶಿಪ್ನಲ್ಲಿ ಸಾರಿ ಥ್ಯಾಂಕ್ಸ್ ಅನ್ನೋ ಪದಗಳನ್ನು ಬಳಸಿ ನನ್ನನ್ನು ಅಪರಿಚಿತನಂತ ಟ್ರೀಟ್ ಮಾಡಬೇಡ ಪ್ಲೀಸ್ ಕಣೋ. ಸರಿ, ಇನ್ನು ಮುಂದೆ ಹೇಳಲ್ಲ. ಹೌದು, ಯಾರವರು? ಅವರು ನನ್ನ ಸ್ಟೂಡೆಂಟ್. ಒಂದು ಸ್ಟೂಡೆಂಟ್ಗೋಸ್ಕರ ಇಷ್ಟೊಂದು ಚಡಪಡಿಕೆ ನಿನ್ನಲ್ಲಿ? ನಿಜ ಹೇಳು, ನೀನವರನ್ನು ಪ್ರೀತಿಸ್ತಿದ್ಯಾ? ಮಚ್ಚ, ಅದು ಅದು ಅಲ್ವೋ, ನಾನು ನಿನ್ನ ಗೆಳೆಯ ಕಣೋ. ನನ್ನ ಹತ್ರ ಹೇಳಬೇಕು ಅನ್ನಿಸ್ಲಿಲ್ವಾ? ಲೋ, ಅದು ನಾನು ಪ್ರೀತಿಸುವ ವಿಷಯ ಮೊದಲು ಅವರಿಗೆ ಹೇಳಿ ಅವರು ಒಪ್ಪಿಗೆ ಕೊಟ್ಟ ಮೇಲೆ ನಿನ್ನ ಹತ್ರ ಹೇಳೋಣ ಅಂದ್ಕೊಂಡೆ. ಒನ್ ಸೈಡ್ ಲವ್ವಾ? ಅವರ ಮುಂದೆ ಹೇಳೋಕ್ಕೆ ಆಗಲಿಲ್ಲ ನನ್ನ ಕೈಲಿ. ಪರವಾಗಿಲ್ಲ, ಅವರು ಹುಷಾರಾದ ಮೇಲೆ ಹೇಳು. ಅದು ಸರಿ, ಏನಾಗಿದೆ ಅವರಿಗೆ? ಪ್ರತ್ಯೂಷ್ನ ಕಣ್ಣು ಕೋಪದಿಂದ ರಕ್ತವರ್ಣಕ್ಕೆ ಬದಲಾಯಿತು. ಕೋಪ ಮಾಡದೆ ವಿಷಯ ಏನು ಅಂತ ಹೇಳು. ಕೋಪ ಮಾಡದಿರೋಕ್ಕಾಗಲ್ಲ, ವಿಷಯ ಆಗಿದೆ. ಇವತ್ತು ಮಧ್ಯಾಹ್ನ ತನಕ ಕ್ಲಾಸ್ ಇತ್ತು. ಎಲ್ಲ ಸ್ಟೂಡೆಂಟ್ಸ್ ಬೇಗ ಮನೆಗೆ ಹೋದರು. ನಾನು ಸ್ಟಾಫ್ ಮೀಟಿಂಗ್ ಅಟೆಂಡ್ ಮಾಡಲು ಹೋಗ್ತಾ ಇರುವಾಗ ಅರುಣ್ ಎಂಬ ಕೆಟ್ಟ ಹುಳ ಲೈಬ್ರರಿಗೆ ನುಗ್ಗುವುದನ್ನು ನೋಡಿದೆ. ಅವನು ಸಾಮಾನ್ಯವಾಗಿ ಲೈಬ್ರರಿಗೆ ಹೋಗುವವನಲ್ಲ. ಅವನ ನಡವಳಿಕೆ ಕೂಡ ಅಷ್ಟು ಸರಿಯಾಗಿಲ್ಲ. ಅಂಥವನಿಗೆ ಲೈಬ್ರರಿಯಲ್ಲಿ ಏನು ಕೆಲಸ ಎಂದು ಅನುಮಾನ ಬಂತು. ಆಗ ನನಗೆ ಮೀಟಿಂಗ್ಗೆ ಟೈಮ್ ಆಯಿತು ಎಂದು ಕರೆದರು. ಬೇರೆ ವಿಧಿ ಇಲ್ಲದೆ ಹೋಗಲೇಬೇಕಾಯಿತು. 5 ನಿಮಿಷ ಹೇಗೋ ಕುಳಿತೆ. ಆದರೆ ನನ್ನದಾಗಲಿಲ್ಲ. ಆಮೇಲೆ ನನ್ನ ಜೀವವನ್ನು ಯಾರೋ ಕಿತ್ತುಕೊಳ್ಳುವಂತೆ ಅನಿಸಿತು. ತಕ್ಷಣ ಅಲ್ಲಿಂದ ಹುಷಾರಿಲ್ಲ ಎಂದು ಕಾಲ್ಗೆತ್ತೆ. ಲೈಬ್ರರಿಗೆ ಬಂದಾಗ ಬಾಗಿಲು ಹಾಕಲಾಗಿತ್ತು. ಬಾಗಿಲು ಒಡೆದು ಒಳಗೆ ಹೋದಾಗ ಆ ಅರುಣ್ ಅವರ ಮೇಲೆ ಮುಂದೆ ಹೇಳಲು ನನ್ನಿಂದ ಆಗ್ತಿಲ್ಲ. ನಾನಲ್ಲಿ ತಲುಪಲು 1 ನಿಮಿಷ ತಡವಾಗಿದ್ದರೂ ಅನಾಹುತ ಆಗ್ತಿತ್ತು. ಅವನಿಗೆ ಸರಿಯಾಗಿ ಬಾರಿಸಿ ಇವರನ್ನು ಇಲ್ಲಿ ಕರ್ಕೊಂಡು ಬಂದೆ. ಯಾವುದೋ ಕಬ್ಬಿಣದ ರಾಡ್ನಿಂದ ತಲೆಗೆ ಸರಿಯಾಗಿ ಹೊಡೆದಿದ್ದ. ಅದಕ್ಕೆ ರಕ್ತ ತುಂಬ ಹೋಗಿದೆ. ಸರಿಯಾದ ಸಮಯಕ್ಕೆ ನೀನು ಬಂದು ರಕ್ತ ಕೊಟ್ಟೆ. ಅರುಣ್ ಅನ್ನುವ ಕೆಟ್ಟ ಹುಳವನ್ನು ಸುಮ್ಮನೆ ಬಿಡಬಾರ್ದು ಕಣು. ಆದರೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪ್ರಯೋಜನ ಇಲ್ಲ ಕಣು. ಅವನಿಗೆ ಬೇರೆ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋಣ. ಮೊದಲು ಅವರು ಹುಷಾರಾಗಲಿ. ಬೆಳಿಗ್ಗೆಯಿಂದಲೇ ನಿವಿಯ ಬಲಗಣ್ಣು ಒಂದೇ ಸಮನೆ ಬಡಿಯುತ್ತಿತ್ತು. ಹೆಣ್ಣು ಮಕ್ಕಳಿಗೆ ಬಲಗಣ್ಣು ಬಡಿದರೆ ಅದು ಅಶುಭ ಸಂಕೇತ ಎಂದು ಹೇಳುತ್ತಾರೆ. ಇದನ್ನು ಮೂಢನಂಬಿಕೆ ಎಂದು ಕಡೆಗಣಿಸಬೇಕೋ ಅಥವಾ ನಂಬಬೇಕೋ ತಿಳಿಯದಾಯಿತು ಅವಳಿಗೆ. ತನಗೆ ತುಂಬ ಬೇಕಾದವರಿಗೆ ಏನೂ ಆಗಿದೆ ಎಂದು ಮನಸ್ಸು ಕೂಗಿ ಹೇಳಿದಂತೆ ಭಾಸವಾಯಿತವಳಿಗೆ. ಹೊಟ್ಟೆಯೊಳಗೆ ಏನೋ ಸಂಕಟ. ಕೈಕಾಲು ನಡುಗುತ್ತಿತ್ತು. ಹೃದಯ ಬಡಿತದ ವೇಗ ಇಂದಿಗಿಂತಲೂ ಹೆಚ್ಚಾಗಿತ್ತು. ಕೃಷ್ಣ, ಯಾರಿಗೂ ಏನು ತೊಂದರೆ ಆಗದಿರಲಿ, ಎಲ್ಲರೂ ಚೆನ್ನಾಗಿರಲಿ, ಎಲ್ಲರನ್ನೂ ನೀನೇ ಕಾಪಾಡಬೇಕು ಎಂದು ಮನಸ್ಸಲ್ಲೇ ಕೃಷ್ಣನಲ್ಲಿ ಕೇಳಿಕೊಂಡಳು. ಕೃಷ್ಣನಿಗೆ ತನ್ನ ಭಕ್ತರ ಮೇಲೆ ಅಪಾರ ಪ್ರೀತಿ. ಅವರಿಗೆ ನೋವು ಕೊಡುವುದು, ಅವರನ್ನು ಪರೀಕ್ಷೆ ಮಾಡುವುದು, ಅವರ ಕಷ್ಟಗಳನ್ನು ಬೇಗ ಮುಗಿಸಲು. ತನ್ನನ್ನು ನಂಬಿದವರನ್ನು ಎಂದಿಗೂ ಕೈ ಬಿಡಲಾರನವ. ಇನ್ನು ನಿವಿಯ ಪ್ರಾರ್ಥನೆ ಅವನ ಮನ ಮುಟ್ಟದಿರುವುದೇ. ರೋಗಿಗೆ ಪ್ರಜ್ಞೆ ಬಂದಿದೆ ಎಂದು ನರ್ಸ್ ವಿಷಯ ತಿಳಿಸಿದಾಗ ಮೀರಾಳನ್ನು ನೋಡಲು ಪ್ರತ್ಯೂಷ್ ಹಾಗೂ ಅವರ ಸ್ನೇಹಿತ ಹೋದರು. ಮೀರಾಳನ್ನು ಆ ಸ್ಥಿತಿಯಲ್ಲಿ ನೋಡಿದ ಪ್ರತ್ಯೂಷ್ಗೆ ಕರುಳು ಹಿಂಡಿದಂತಾಯಿತು. ನಾವು ಪ್ರೀತಿಸಿದವರು ಎಲ್ಲೇ ಇರಲಿ, ಹೇಗೆ ಇರಲಿ, ಒಟ್ಟಿನಲ್ಲಿ ಖುಷಿಯಾಗಿರಲಿ ಎಂದು ಬಯಸುವುದೇ ನಿಜವಾದ ನಿಸ್ವಾರ್ಥ ಪ್ರೀತಿ. ನಾವು ಪ್ರೀತಿಸಿದವರ ಮೌನವನ್ನಾದರೂ ಸಹಿಸಬಹುದು. ಅವರು ನಮ್ಮಿಂದ ದೂರವಿದ್ದರೂ ನೆಮ್ಮದಿಯಾಗಿ ಬದುಕಿದ್ದಾರೆ ಎಂದು ತಿಳಿದು ಸಮಾಧಾನ ಸಿಗಬಹುದು. ಆದರೆ ಅದೇ ನಮ್ಮ ಪ್ರೀತಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿದೆ ಎಂದು ತಿಳಿದರೆ ಅದು ಪ್ರೀತಿಸುವ ಜೀವಕ್ಕೆ ಸಹಿಸಲು ಅಸಾಧ್ಯ. ಸಾವು ಬದುಕಿನ ಮಧ್ಯೆ ಹೋರಾಡಿ ಬದುಕಿ ಬಂದರೆ ಆ ವ್ಯಕ್ತಿಗೂ ಅವರನ್ನು ಪ್ರೀತಿಸಿದ ಜೀವಕ್ಕೂ ಅದೊಂದು ಪುನರ್ಜನ್ಮವೇ ಸರಿ. ಮೀರಳನ್ನು ನೋಡಿದ ಪ್ರತ್ಯೂಷ್ನ ಸ್ನೇಹಿತನಿಗೆ ಅಚ್ಚರಿ ಹಾಗೂ ಬೇಸರ. ಯಾಕೆಂದರೆ ಆ ಸ್ನೇಹಿತ ಬೇರೆ ಯಾರೂ ಅಲ್ಲ, ಮೀರಾಳಿಗೆ ಮಾನಸಿಕ ಚಿಕಿತ್ಸೆ ನೀಡಿದ ಡಾಕ್ಟರ್ ಅಭಿಲಾಷ್. ಮೀರಾಳನ್ನು ನೋಡಿದವರೇ ಅವಳ ಗತಜೀವನದ ಬಗ್ಗೆ ಚೆನ್ನಾಗಿ ತಿಳಿದಿದ್ದ ಡಾಕ್ಟರ್ ಅಭಿಲಾಷ್ ಕಣ್ಣಂಚಲಿ ನೀರು ತುಂಬಿತು. ಅಲ್ಲಿ ನಿಲ್ಲಲಾರದೆ ಆಸ್ಪತ್ರೆಯಲ್ಲಿ ಇದ್ದ
ಪುಟ್ಟ ಗಣೇಶನ ವಿಗ್ರಹದ ಮುಂದೆ ಬಂದು ನಿಂತು 1 ವರ್ಷದ ಹಿಂದೆಯಷ್ಟೇ ಸಂಪೂರ್ಣ ಗುಣವಾಗಿ ಬಂದಿದ್ದಳು ಅವಳು. ಸಂತೋಷ ಎಂಬುದು ಈ ಹುಡುಗಿಯ ಹಣೆಬರಹದಲ್ಲಿ ಬರೆದಿಲ್ಲವೇ? ಅವಳಿಗೆ ತನ್ನ ಸ್ವಂತ ಅಂತ ಈ ಭೂಮಿಯಲ್ಲಿ ಇದ್ದವರು ಇಂದು ಈ ಲೋಕದಲ್ಲಿಲ್ಲ. ಮನಸಾರೆ ಅವಳನ್ನು ಮಗಳು ಎಂದು ಸ್ವೀಕರಿಸಿ ಪ್ರೀತಿಸುವ ಕುಟುಂಬ, ಪ್ರಾಣ ಬೇಕಾದರೂ ಕೊಡಲು ಸಿದ್ಧರಾಗಿರುವ 2 ಆಪ್ತ ಸ್ನೇಹಿತೆಯರು, ಒಡಹುಟ್ಟದೇ ಇದ್ದರೂ ಸಹೋದರಿ ಪ್ರೀತಿ ಕೊಡುವ ತಂಗಿ, ಇಷ್ಟೆಲ್ಲ ಪ್ರೀತಿಸುವ ಜೀವಗಳು ಜೊತೆಗಿದ್ದರೂ ಅವಳ ಕಷ್ಟಕ್ಕೆ ಅಂತ್ಯವಿಲ್ಲವೇ? ಪದೇ ಪದೇ ಅವಳ ಜೀವನದಲ್ಲಿ ಯಾಕೆ ಈ ಥರ ಅಹಿತಕರ ಘಟನೆಗಳು ನಡೆಯುತ್ತಿವೆ? ನಾನು ಮಾಡುವ ಕರ್ತವ್ಯದಲ್ಲೇ ನಿನ್ನನ್ನು ಕಾಣುವವನು. ಯಾವತ್ತೂ ಅದು ಬೇಕು ಇದು ಬೇಕು ಎಂದು ನಿನಗೆ ತೊಂದರೆ ಕೊಟ್ಟವನಲ್ಲ. ನನ್ನ ಪ್ರೀತಿ, ನನ್ನ ಐಶುವಿನ ಪ್ರಾಣ ಸ್ನೇಹಿತೆ, ನನ್ನ ಸಹೋದರಿ ಮೀರಾ. ಅವಳಿಗೆ ಇನ್ಯಾವತ್ತೂ ಈ ಥರ ಕಷ್ಟ ಕೊಡಬೇಡ. ಇನ್ನಾದರೂ ನೆಮ್ಮದಿಯ ಬದುಕು ಆ ಮುಗ್ಧ ಜೀವಕ್ಕೆ ಸಿಗಲಿ, ಇದಿಷ್ಟೇ ನನ್ನ ಕೋರಿಕೆ ಎಂದು ಹೇಳಿ ದೇವರಿಗೆ ಕೈ ಮುಗಿದನು. ಯಾರೋ ಭುಜದ ಮೇಲೆ ಕೈ ಇಟ್ಟಂತೆ ಅನಿಸಿತು. ತಿರುಗಿ ನೋಡಿದಾಗ ಪ್ರತ್ಯುಷ್ ನಿಂತಿದ್ದ. ನೀನು ಇದುವರೆಗೂ ದೇವರಿಗೆ ಕೈ ಮುಗಿದದ್ದು ನಾನು ನೋಡಿಲ್ಲ. ಇವತ್ತು ನಿನ್ನ ಪ್ರಾರ್ಥನೆಯಲ್ಲಿ ಮೀರಾ ಬೇಗ ಹುಷಾರಾಗಲಿ ಎಂದಾದರೆ ನಾನು ನಿನಗೆ ಎಂದೂ ಚಿರಋಣಿಯಾಗಿರುವೆ ಎಂದು ಕಣ್ಣೊರೆಸಿಕೊಂಡನು. ಡಾಕ್ಟರ್ ಅಭಿಲಾಷ್ ಅವನನ್ನು ಸಮಾಧಾನ ಮಾಡಿ ಮೀರಾ ಇರುವಲ್ಲಿಗೆ ಕರೆದೊಯ್ದನು. ಮೀರಾಳಿಗೆ ಪ್ರಜ್ಞೆ ಬಂದು ನಿಧಾನವಾಗಿ ಕಣ್ಣು ತೆರೆದಾಗ ಅವಳ ಮುಂದೆ ಚರಣ್, ಸದಾನಂದ್ರವರು, ಚೇತು, ಪ್ರತ್ಯುಷ್, ಅಭಿಲಾಷ್ ನಿಂತಿದ್ದರು. ಸದಾನಂದರವರಿಗೆ ಬಂದ ಕರೆ ಡಾಕ್ಟರ್ ಅಭಿಲಾಷ್ ರವರದಾಗಿತ್ತು. ಮೀರಾಳನ್ನು ನೋಡಿದ ಕೂಡಲೇ ಅವರು ಸದಾನಂದ್ರವರಿಗೆ ಕರೆ ಮಾಡಿ ವಿಷಯ ತಿಳಿಸಿದ್ದರು. ಎಲ್ಲರನ್ನೂ ನೋಡಿದವಳೆ ಆ ಸಿಡಿಯುವ ತಲೆನೋವಿನಲ್ಲೂ ಚಂದದ ನಗು ಬೀರಿದಳು. ನಿಷ್ಕಲ್ಮಶವಾದ ನಗುವದು. ಜೀವನದಲ್ಲಿ ಅವಳು ಎದುರಿಸಿದ ಸಮಸ್ಯೆಗಳಿಂದ ಅವಳ ಮನಸ್ಸು ಇಂದು ಪ್ರಬಲವಾಗಿದೆ. ಬದುಕಬೇಕೆಂಬ ಛಲ ಅವಳ ಮನಸ್ಸಲ್ಲಿ ಜೀವಂತವಾಗಿ ಉಳಿದಿತ್ತು. ಆದುದರಿಂದಲೇ ಡಾಕ್ಟರ್ ಕೊಟ್ಟ ಔಷಧಿಗಳಿಗೆ ವೇಗವಾಗಿ ಸ್ಪಂದಿಸಿದಳು. ಈ ಲೋಕದಲ್ಲಿ ನೆಮ್ಮದಿಯಾಗಿ ಬದುಕಬೇಕಾದರೆ ಭಯ ಅಲ್ಲ, ಧೈರ್ಯದ ಅವಶ್ಯಕತೆ ಇದೆ. ಅನಿರೀಕ್ಷಿತವಾಗಿ ಜೀವನದಲ್ಲಿ ಬಂದ ಬೆಟ್ಟದಂಥ ಸಮಸ್ಯೆಗಳನ್ನು ಎದುರಿಸಿದವರಿಗೆ ಮುಂದೆ ಜೀವನವನ್ನು ಎದುರಿಸುವ ಧೈರ್ಯ, ಸಾಮರ್ಥ್ಯ ಸಿಗುತ್ತದೆ. ನಾವು ಬಯಸಿದೆಲ್ಲವೂ ನಮ್ಮ ಜೀವನದಲ್ಲಿ ಸಿಗಬೇಕೆಂದಿಲ್ಲ. ಜೀವನವನ್ನು ಬಂದಂತೆ ಸ್ವೀಕರಿಸಿ ಮುಂದೆ ಹೋಗ್ತಾ ಇರಬೇಕು. ನಾವು ಬಯಸಿದ್ದು ನಮಗೆ ಸಿಗದೇ ಇದ್ದರೂ ನಮಗೆ ಸಿಗುವುದು ನಮಗೆ ಉತ್ತಮವಾಗಿರುವುದು. ಪ್ರತಿಯೊಬ್ಬರಿಗೂ ಅವರ ಕರ್ಮದ ಅನುಸಾರ ಅವರಿಗೆ ಯಾವುದು ಉತ್ತಮವೋ ಅದೇ ಸಿಗುವುದು. ಅದನ್ನು ಮನಗಂಡಿದ್ದಳು ಮೀರಾ. ಅಪ್ಪ, ಅಣ್ಣ, ಬಾವ, ನಾನು ಚೆನ್ನಾಗಿದ್ದೀನಿ, ನನಗೇನೂ ಆಗಿಲ್ಲ. ಮೀರಾ ಪುಟ್ಟ, ಇವಾಗ ರಸ್ತೆಗೋ, ಮಾತಾಡಬೇಡ ಎಂದು ಸದಾನಂದ್ರವರು ಹೇಳಿದಾಗ ಮೀರಾ, ಅಪ್ಪ, ಡಾಕ್ಟರ್ ಅಭಿಲಾಷ್ ಇಲ್ಲಿ ಹೇಗೆ? ನಿಮ್ಮ ಲೆಕ್ಚರರ್ ಪ್ರತ್ಯುಷ್ ನನ್ನ ಸ್ನೇಹಿತ. ನಿನ್ನನ್ನು ಕಾಪಾಡಿದ್ದು ಅವನೇ. ಅವನಿಗೋಸ್ಕರ ನಾನಿಲ್ಲಿ ಬಂದದ್ದು. ಬಂದ ಮೇಲೆ ತಿಳಿದದ್ದು ನೀನು ಅಂತ. ಮೀರಾ ಪ್ರತ್ಯುಷ್ ಕಡೆಗೆ ನೋಡಿ ಥ್ಯಾಂಕ್ಸ್ ಸರ್ ಎಂದಳು. ಅವನು ಮುಗುಳ್ನಕ್ಕನಷ್ಟೆ. ಡಾಕ್ಟರ್ ಬಂದು ಯಾರಾದರೊಬ್ಬರು ಇಲ್ಲಿದ್ದರೆ ಸಾಕು, ಉಳಿದವರು ಮನೆಗೆ ಹೋಗಿ ಎಂದಾಗ ಸದಾನಂದರವರು ತಾವು ಇಲ್ಲಿ ಇರುವುದಾಗಿಯೂ ಉಳಿದವರು ಮನೆಗೆ ಹೋಗಲು ಹೇಳಿದರು. ಮನಸ್ಸಿಲ್ಲದ ಮನಸ್ಸಿನಿಂದ ಪ್ರತ್ಯುಷ್ ಅಭಿಲಾಷ್ ಜೊತೆಗೆ ಹೋದ. ಸರ್, ಈಗ ಹೇಳಿ, ರಸಾಯನಶಾಸ್ತ್ರದ ಲೋಕದಲ್ಲಿ ಯಾವಾಗ ಪ್ರೀತಿ ಎಂಬ ಮೂಲವಸ್ತು ಹುಟ್ಟಿಕೊಂಡಿತು? ಅಭಿ, ನಾನೊಂದಿನ ಎಲ್ಲ ಹೇಳ್ತೀನಿ. ಇವತ್ತು ನಂಗೆ ಯಾಕೋ ಒಬ್ಬನೇ ಇರಬೇಕು ಅನ್ನಿಸ್ತಿದೆ. ಪ್ಲೀಸ್ ಕಣು. ಸರಿ, ಆದರೆ ಖಂಡಿತ ನನ್ನ ಹತ್ರ ಹೇಳಬೇಕು. ಸರಿ ಕಣು, ಆಮೇಲೆ ಸಿಗ್ತೀನಿ, ಬಾಯ್. ಮುಂದುವರಿಯುವುದು.